ಬಿಕಾಸ್ ನಿನ್ನೆ ಫುಲ್ ಡೇ ನನ್ನ ಬ್ಲಾಗ್. ನಮ್ಮ ಅಪ್ಪಾಜಿ ಒಂದೇ ಸಲ ಗಾಡಿಲೆಲ್ಲ ಬಿದ್ದೋಗ್ಬಿಟ್ರು. ಸಿಂಪಲ್ ಆಗಿ ಬೇಗ ಮಾಡುವಂತಹ ರೆಸಿಪಿ ಇದು. ಅಪ್ಪ ಅಮ್ಮ ಇಬ್ಬರು ಬಿದ್ದೋಗ್ಬಿಟ್ರು. ವೆಲ್ಕಮ್ ಬ್ಯಾಕ್ ಟು ವಿಂದೇಶ್ನಾಥ್ ಯೂಟ್ಯೂಬ್ ಚಾನಲ್. ಸೊ ಇದು ಆ್ಯಕ್ಚುಲಿ ಮಂಡೇ ಬರ್ತಾ ಇದ್ದೀನಿ, ಅಂದರೆ ನಿನ್ನೆ ಪುನಃ ಬರ್ಡೇ ಇತ್ತು. ಸೊ ಅದೆಲ್ಲ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಆ ವಿಡಿಯೋ ಇಷ್ಟ ಆಗುತ್ತೆ ಅನಿಸುತ್ತೆ. ಬಿಕಾಸ್ ನಿನ್ನೆ ಫುಲ್ ಡೇ ನಾನು ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ. ಬಿಕಾಸ್ ತುಂಬ ಫಂಕ್ಷನ್ಸ್ ಇದ್ದು, 6ರಿಂದ 7 ಫಂಕ್ಷನ್ಸ್ ಇದ್ದು. ಸೊ ಅಪ್ಪ ಒಂದು 2-3 ಕಡೆ ಅಟೆಂಡ್ ಮಾಡೋಕೆ ಹೋದ್ರು, ನಾನು ಅಮ್ಮ ಸಪ್ರೇಟ್ ಹೋದ್ವಿ. ಹಾಗಾಗಿ ನಾವು ಅಲ್ಲಿ ಮನೆಗೆ ಹೋಗಿ ಎಲ್ಲನೂ ಫುಲ್ಲು ಸ್ಟ್ರೈನ್ ಥರ ಫೀಲ್ ಆಯಿತು. ಹೋಗಿ ಮಲ್ಕೊಂಬಿಟ್ಟೆ. ಸೊ ಅದು ಮಲ್ಕೊಂಡು ಎದ್ದಾಗಿಂದ ಎಷ್ಟಾಗುತ್ತೆ ಅಷ್ಟು ಸಣ್ಣ ಪುಟ್ಟ ಕ್ಲಿಪ್ಸ್ ತೊಗೊಂಡಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಟು ವಿಂದೇಶ್ನಾಥ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕ್ಲಿಪ್ಸ್ ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ. ಏಯ್ ಇಲ್ಲಿ ಫಸ್ಟ್ ಮಾತಾಡ್ಸೋ. ಏಯ್ ಪುನಃ ಫಸ್ಟ್ ಅಲ್ಲಿ ವಿಶ್ ಮಾಡ್ತಿಲ್ವಾ? ಈಗ ಬಂದೇನೆ ಅಮ್ಮ, ಹಿಂಗ್ ಬಂದೇನ ಚತ. ಬತ್ತಿದಂಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಅಪ್ಪ ಅಮ್ಮ ಇಬ್ಬರು ಬಿದ್ದೋಗ್ಬಿಟ್ರು. ನಮ್ಮ ಅಪ್ಪಾಜಿ ಒಂದೇ ಸಲ ಗಾಡಿಲೆಲ್ಲ ಬಿದ್ದೋಗ್ಬಿಟ್ರು. ಇವ್ ಮೆನ್ಷನ್ ಮಾಡಿಲ್ಲ, ಸ್ಕೂಲಿಗೆ ಬಂದು ಆಟ ಆಡಕ್ ಬಂದ್ ಬಿದ್ದಾರಂತ. ತಾತ ಅಪ್ಪ ಅಮ್ಮ ಇಬ್ರು ಬಿದ್ದೋಗ್ಬಿಟ್ರು ಅಂತ. ಇಷ್ಟೇ ಏನೇ ತಂದಿದ್ದು? ಬರ ಪುನಃ ತಮೇಲೆ ಸೇರಿಸ್ಕೊಡ್ತೇನೆ. ಕೊಡೋ ಬ್ಯಾಡ, ಹಂಗೆ ಇಡ್ಕೊಣ, ಹಂಗೆ ನಾನು ಹಂಗೆ ಕುಣಿ. ಚೆನ್ನಾಗಿದ್ಯಾ? ಏಮೋ ಏಮ್ ಮಾಡು ಏಮೋ, ನೀನು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇರೋದು. ಯಾರು ಬಂದಿದ್ದು? ಕೇಕ್. ಇನ್ನು ಅಪ್ಪಾಜಿ ಬರ್ತಾ ಕೇಕ್ ತೊಗೊಂಬಂದರು. ನಾವು ಸ್ಯಾಟರ್ಡೇನೇ ಆರ್ಡರ್ ಕೊಟ್ಟಿದ್ವಿ. ಅಂದರೆ ನಮ್ಮ ಚೇತು ಹೋಗಿ ಕೊಟ್ಟು ಬಂದಿದ್ದ. ಇನ್ನು ಸಂಡೇ ಬರ್ತಾ ಅಪ್ಪಾಜಿ ಫಂಕ್ಷನ್ಸ್, ನಾನು ಹೇಳಿದ್ನಲ್ಲ ನಾನಮ್ಮ ಬೇಗನೆ ಬಂದಿದ್ವಿ ಅಂತ. ಸೊ ಇನ್ನು ಅಪ್ಪಾಜಿ ಒಂದು ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು, ತೋಟದಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸಿ ಕೆಲಸದವ್ರು ಬಂದಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡು ಕೇಕ್ ತೊಗೊಂಡು ರಿಟರ್ನ್ ಬಂದರು. ಇನ್ನು ನಾನು ಏಮೋ ಸ್ಪಾರ್ಕಲ್ ಮರ್ತು ಬಂದಿದ್ರು ಅಪ್ಪಾಜಿ ತರೋದು. ಇನ್ನು ನಾನು ಏಮೋ ತರೋಣ ಅಂತ ಹೋದ್ವಿ. ಅಲ್ಲಿ ನಿಯರ್ ಒಂದು ಶಾಪ್ ಇತ್ತು, ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ, ಬಟ್ ಸ್ಪಾರ್ಕಲ್ ಇರಲಿಲ್ಲ. ಇನ್ನು ಮತ್ತೆ ಬಂದುಬಿಟ್ಟು ಅವ್ರ ಊರು ಗೇಟಲ್ಲಿ ಸಿಗುತ್ತೆ, ಬೇಕ್ರಿ ಇದೆ. ಸೊ ಅಲ್ಲಿಗೆ ಹೋದ್ವಿ. ಒಂದು 2 to 3 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ನಾನು ಅವನು ಹೋದ್ವಿ. ಇನ್ನು ನಾವು ಬರಬೇಕಾದ್ರೆ ಪುನರ್ ಇರಲಿಲ್ಲ, ಅವ್ನ ಫ್ರೆಂಡ್ಸ್ನೆಲ್ಲ ಕರೆಯೋಕೆ ಹೋಗಿದ್ದ ಬರ್ತಡೆಗೆ ಅಂತ. ಇನ್ನು ಅವ್ನು ಇದ್ದಿದ್ರು ಅವನು ಬರ್ತೀನಿ ಅನ್ನೋನು. ಇನ್ನು ನಾವು ಹೋಗೋ ವರ್ಷಕ್ಕೆ ಆಲ್ರೆಡಿ ಅವ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ರೆಡಿಯಾಗಿ ಫೋಟೋಶೂಟ್ ನಡೀತಾ ಇತ್ತು. ಏನೋ ಒಂಥರ ಚೆನ್ನಾಗಿತ್ತು. ಸಿಂಪಲ್ಲಾಗೆ ನಾವು ಬರ್ತಡೇ ಮಾಡಿದ್ದು, ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ.
ಇನ್ನು ಅವ್ರ ಫ್ರೆಂಡ್ಸು ಎಲ್ಲ ಬಂದು ಫೋಟೋ ತೊಗೋತೀವಿ, ಗ್ರೂಪ್ ಫೋಟೋ ಒಂದು ಮೆಮೊರೀಸಿಗೆ ಚೆನ್ನಾಗಿರುತ್ತೆ ಅಂತ ಇನ್ನು ಅವರೆಲ್ಲ ವಿಶ್ ಮಾಡ್ತಾಯಿದ್ರು. ಇನ್ನು ಚಿಕ್ಕ ಪುಟ್ಟದಾಗಿ ಸಣ್ಣ 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 ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ತೊಗೊಂಬಂದಿದ್ರು. ಇನ್ನು ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಅಂದರೆ ಚಿಕ್ಕ ಮಕ್ಳಿಗೆ ಆ ಥರ ಗಿಫ್ಟ್ಸ್ ಕೊಡೋದು ಏನೇನೋ. ಇನ್ನು ಮಕ್ಕಳು ಹೇಳ್ತಾಯಿದ್ರು, ಅಕ್ಕ ಈ ಕಡೆ ನಿನ್ನ ಹೆಸರು ನಯನ, ಆ ಕಡೆ ನವೀನ್ ಅಂತ ಬರ್ತಿದ್ದೀವಿ, ಅಂದರೆ ನಮ್ಮ ಅಕ್ಕ ಭಾವನ ಹೆಸರು. ಇನ್ನು ಮಿಡಲಲ್ಲಿ ಪುನರ್ವ ಅಂತ ಬರ್ದಿದ್ದೀವಿ ಅಂತ ಕ್ಯೂಟಾಗಿ ಎಷ್ಟೆಲ್ಲ ತಲೆ ಓಡಿಸಿ ಎಷ್ಟು ಚೆನ್ನಾಗಿ ಕ್ಯೂಟಾಗೆಲ್ಲ ಮಾಡ್ಕೊಂಬಂದಿದ್ರು. ಇನ್ನು ಒಂದು ಸ್ವಲ್ಪ ಯಾರೋ ಎಲ್ಲೋ ಹೋಗಬೇಕಿತ್ತು, ಅಂದರೆ ನಮ್ಮ ಸೈಡ್ ಒಂದು ರಂಗಪುರ ಫೇಮಸ್ ಪ್ಲೇಸ್ ಆ್ಯಕ್ಚುಲಿ, ಅಲ್ಲಿ ಸಪ್ತ ನಡೆಯುತ್ತೆ ಒಂದು ವೀಕು. ಸೊ ಅಲ್ಲಿ ಹೋಗಬೇಕಿತ್ತು, ಎಷ್ಟೊಂದು ಜನ ಅಲ್ಲಿ ಹೋಗೋಕೆ ಹೊರಟಿದ್ರು. ಅವತ್ತು ಯೂನಿಯನ್ ಡೇ ಎಲ್ಲ ಇತ್ತು, ಹಾಗಾಗಿ ಅಲ್ಲಿ ಹೋಗೋಕ್ಕೆ ಎಲ್ಲ ಬೇಗ ವಾಪಸ್ ಹೋದರು. ಇನ್ನು ನಮ್ಮ ಪುನರ್ಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್, ಗಿಫ್ಟ್ ಅಂದರೆ ಓಪನ್ ಮಾಡೋದ್ರಲ್ಲಿ ಎಕ್ಸೈಟ್ಮೆಂಟ್ ತುಂಬ ಜಾಸ್ತಿ. ಸೊ ಗಿಫ್ಟೆಲ್ಲ ಓಪನ್ ಮಾಡ್ತಾ ಅಲ್ಲೇ ಓಪನ್ ಮಾಡ್ದವನು ಕೇಕ್ ಕಟ್ ಮಾಡ್ತಿದ್ದಂಗೆ ಇನ್ನು ಅಷ್ಟೆಲ್ಲ ಆಗಿ ಇನ್ನು ಮಕ್ಕಳು ಎಲ್ಲರಿಗೂ ಕೊಟ್ವಿ ಕೇಕು, ಮಿಕ್ಸ್ಚರ್ ಅದು ಇದೆಲ್ಲ ಏನಿತ್ತು. ಇನ್ನು ನಮ್ಮ ಗಿಫ್ಟ್ಗಳು ಓಪನ್ ಮಾಡ್ತಾಯಿದ್ದ. ನಾನೊಂದು ಸುಮ್ಮನೆ ಯೂಸ್ಫುಲ್ ಆಗೋವಂಥದ್ದು ಒಂದು ಲಂಚ್ ಬ್ಯಾಗ್ಸ್ ಫುಲ್ಲು, ಮತ್ತು ಅವನಿಗೆ ಡ್ರಾಯಿಂಗ್ ಬುಕ್ಸ್, ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡೋದೆಲ್ಲ ಇಂಟ್ರೆಸ್ಟ್ ಜಾಸ್ತಿ, ಹಾಗಾಗಿ ಒಂದು 6 ಡ್ರಾಯಿಂಗ್ ಬುಕ್ಸ್ ಎಲ್ಲ ಒಟ್ಟಿಗೆ ಕೊಟ್ಟಿದ್ದೆ. ಬಟ್ ಅವನಿಗೆ ತುಂಬ ಖುಷಿ ಆಯಿತು ಆ ಗಿಫ್ಟ್ಸ್ ಎಲ್ಲ. ಇನ್ಮೇಲೆ ಡೈಲಿ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತೀನಿ ಚಿಕ್ಕಿ ಅಂತ ಎಲ್ಲ ಹೇಳ್ತಾಯಿದ್ದ. ಡೈಲಿ ನಾವಾಗಲೇ ಒಂದು ಸ್ವಲ್ಪ ಹೊತ್ತಿಗೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಆ ವಿಡಿಯೋ ಮಾಡಲಿಲ್ಲ ನಾನು. ಬಟ್ ಚೆನ್ನಾಗಿತ್ತು. ಇನ್ನು ಅವ್ರ ಮನೆಯವ್ರ ಅಪ್ಪ ಅವರಮ್ಮ ಬಂದು ಸೈಕಲ್ ಕೊಡಿಸಿದ್ರು. ಆಲ್ರೆಡಿ ಇದು 3ನೇ ಸೈಕಲ್ ಅವನಿಗೆ. ಬಟ್ ಚೆನ್ನಾಗಿ ಗಿಫ್ಟ್ಸ್ ಎಲ್ಲ ಇಷ್ಟಪಟ್ಟು ಎಂಜಾಯ್ ಮಾಡಿದ. ಅವನಿಗೆ ಎಲ್ಲ ಗಿಫ್ಟ್ಸು ಇಷ್ಟ ಆದ. ಇನ್ನು ಅವ್ನ ಬುಕ್ಕೆಲ್ಲ ಓಪನ್ ಮಾಡಿ ಅವನಿಗೆಲ್ಲ ಆಲ್ಮೋಸ್ಟ್ ತರಕಾರಿ ವೆಜಿಟೇಬಲ್ಸ್ ಅದರಲ್ಲಿದ್ದವೆಲ್ಲ ಗೊತ್ತಿತ್ತು. ಸೊ ಎಲ್ಲ ಐಡೆಂಟಿಫೈ ಮಾಡಿ ಮತ್ತೆ ಹೇಳ್ತಾ ಇದ್ದ, ಎಲ್ಲ ಹೇಳಿ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಹೇಳ್ತಾ ಇದ್ದ. ಇನ್ನು ಅವನು ಇಷ್ಟೆಲ್ಲ ಆಗ್ತಿದ್ದಂಗೆ ಇನ್ನು ಮತ್ತೆ ಇಷ್ಟೆಲ್ಲ ಹೇಳ್ಕೊಂಡು ಇನ್ನು ಮತ್ತೆ ನಾನು ಸ್ಕೆಚ್ ಮಾಡಲೇಬೇಕು, ಡ್ರಾಯಿಂಗ್ ಮಾಡಲೇಬೇಕು ಅಂತ ಕ್ರಯನ್ಸು ಪೇಂಟು ಎಲ್ಲ ತೊಗೊಂಡು ಕೂತ್ಕೊಂಡ. ಇನ್ನು ನಾವು ಲೇಟ್ ಆಗುತ್ತೆ ಅಂತ ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ನಾವೆಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಈಗ ನಾವು ಹೋಗ್ತೀವಿ ಬಾಯ್ ಪುನರ್ ಅಂತಿದ್ದಂಗೆ ಪಾಪ ಫುಲ್ ಬೇಜಾರಾಗೋಗ್ಬಿಟ್ಟ. ಏಕೆಂದರೆ ಅವ್ನಿಗೆ ಆಲ್ಮೋಸ್ಟ್ 1 ಡೇ ನಾವು ಸ್ಟೇ ಆಗಿರ್ತೀವಿಲ್ಲ, ಅವ್ನು ನಮ್ಮ ಮನೆಗೆ ಬಂದು ಸ್ಟೇ ಈ ಥರ ಇದ್ದೇ ರೂಢಿ. ಇನ್ನು ಸಡನ್ನಾಗಿ ಬಂದು ಅವಾಗಲೇ ಇನ್ನು ನಮ್ಮ ಏಮು ಚೇತು ಎಲ್ಲ ಒಟ್ಟಿಗೆ ಹೊರಟ್ವಲ್ಲ, ಪಾಪ ಅವ್ನು ಬಾಯ್ ಕೂಡ ಮಾಡ್ತಾ ಇಲ್ಲ.
ಸೊ ಅವ್ನು ಯಾವತ್ತೂ ಆ್ಯಕ್ಚುಲಿ ಅಳ್ತಾನೆ ಇರಲಿಲ್ಲ ಹೋಗ್ತೀನಿ ಅಂತ. ಲಾಸ್ಟ್ ಟೈಮಿಂದ ಒಂಥರ ಅವನಿಗೆ ತುರುವೇಕೆರೆಗೆ ಬರಬೇಕು ಅಂದರೆ ಇಲ್ಲೊಂದು ಸ್ವಲ್ಪ ಫ್ರೆಂಡ್ಸ್ ಆಗಿದ್ದಾರೆ, ಆಟ ಆಡ್ಕೊಂಡಿರ್ತಾನೆ. ನಮ್ಮೂರಿಗೆ ಬಂದ್ರೂ ಇನ್ನೇನೋ ಒಂಥರ ಖುಷಿ, ಸ್ಕೂಲ್ಗೆ ಹೋಗ್ತಿರ್ತಾನಲ್ವ, ಸೊ ರಜಾ ಸಿಕ್ಕಿದಾಗ ಬರಬೇಕು ಅನ್ನೋ ಖುಷಿಯಿಂದ ನಾನು ಮನೇಲಿದ್ದೀನಿ ಅನ್ನೋದು ಗೊತ್ತಿಲ್ಲ ಅವನಿಗೆ, ಬ್ಯಾಂಗ್ಳೂರ್ಗೆ ಹೋಗ್ತೀನಿ ಅಂದ್ಕೊಂಡಿದ್ದಾನೆ. ಸೊ ನಾನು ಬರ್ತೀನಿ ಅಂತ ಇನ್ನು ನಾವು ಹೇಳಿ, ಇಲ್ಲ ಅವಳು ಬೆಂಗ್ಳೂರಿಗೆ ಹೋಗ್ತಾಳೆ ಅಂತ ಒಂದು ಸ್ವಲ್ಪ ಹೇಳಿ, ಆಮೇಲೆ ಇಲ್ಲ ನಾನು ಹೋಗಬೇಕು ಅಂದ. ಓಕೆ, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ, ಬ್ಯಾಂಗ್ಳೂರ್ಗೇನು ಹೋಗಲ್ಲ, ಇವಾಗ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ಅಂದಮೇಲೆ ಸರಿ ಆಯಿತು, ರಜಾ ಬಂದಾಗ ಬರ್ತೀನಿ ಅಂತ ಸಮಾಧಾನ ಮಾಡಿಕೊಂಡ. ಇನ್ನು ನಮ್ಮ ಭಾವ ನಮ್ಮ ಅಕ್ಕ ಎಲ್ಲ ಒಂದು ಸ್ವಲ್ಪ ಸಮಾಧಾನ ಮಾಡಿದ್ರು. ಇನ್ನೊಂದು ಸ್ವಲ್ಪ ಅಂದರೆ ಸಮಾಧಾನ ಮಾಡಾದ್ಮೇಲೆ ಸುಮ್ಮನಾಗ್ತದೆ. ಇನ್ನು ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮ್ಮ ಏಮು ಚೇತನ್ ಅವರು ಹೊರಟ್ರು, ಇನ್ನು ಲೇಟ್ ಆಗುತ್ತೆ ಅಂತ. ಇನ್ನು ಅವ್ನು ಅಳ್ತಾನೆ ಇದ್ನಲ್ಲ, ಇನ್ನು ಅಪ್ಪಾಜಿಗೆ ಒಂಥರ ಏನೇ ಆದರೂ ಚಿಕ್ಕ ಮಕ್ಕಳು ಅಳ್ತಾಗ ಅಳ್ಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತಲ್ವಾ. ಇನ್ನು ಅವ್ನು ಅಳೋದು ನೋಡೋಕ್ಕಾಗಲ್ಲ ಅಂತ ನಾವು ಹೊರಟ್ಬಿಟ್ವಿ. ಆ್ಯಂಡ್ ನಾವು ಹೋಗೊಂದು ಅರ್ಧ ಗಂಟೆಗೆ ಅವನೇ ಕಾಲ್ ಮಾಡ್ದೆ, ಅಲ್ಲೋ ಹೋದ್ರಾ ಅಂತ ನಾರ್ಮಲಾಗಿದ್ದ. ಇನ್ನು ಅವ್ರ ಅಪ್ಪ ಅಮ್ಮ ಹೊಸ್ದಾಗಿ ಸೈಕಲ್ ಕೊಡಿಸಿದ್ರಲ್ವ ಗಿಫ್ಟ್, ಇನ್ನು ಒಳಗಡೆನೇ ಅದನ್ನ ಆಟ ಆಡ್ಕೊಂಡು ಕೂತಿದ್ದ. 10 ಗಂಟೆ 10:30 ಆದರೂ ಸುಮ್ಮನೆ ಆಟ ಆಡ್ಕೊಂಡು ಮಲಗಿದ್ನಂತೆ. ಇನ್ನು ನಾವು ಆಲ್ರೆಡಿ ಇನ್ನು ಮನೆಗೆ ರೀಚ್ ಆದಾಗ 9:30 ಆಗಿತ್ತು. ಸೊ ಹೀಗೆ ಒಂದು ಸ್ವಲ್ಪ ಹೋಗ್ತಾ ಕಾರಲ್ಲಿ ಅದು ಇದು ಮತ್ತು ಆಡ್ಕೊಂಡು ಬಂದ್ವಿ. ಒಂಥರ ಚೆನ್ನಾಗಿತ್ತು, ತುಂಬ ಮಿಸ್ ಮಾಡ್ಕೋತಾ ಇದ್ದೆ ನಾನು. ಅಂದರೆ ಏನೋ ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ಯಾಮಿಲಿ ಜೊತೆ ಇರೋದು, ಈ ಥರ ಒಂಥರ ಚೆನ್ನಾಗಿರುತ್ತೆ. ಇನ್ನು ತುಂಬ ಸ್ಟ್ರೆಸ್ ಅನ್ನಿಸ್ತಿತ್ತು. ಸೊ ಇನ್ನು ಬಂದರೆ ಊಟ ಎಲ್ಲ ಆಗಿತ್ತಲ್ಲ, ಇನ್ನು ಮಲ್ಕೊಂಬಿಟ್ಟೆ ಫುಲ್ಲು. ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇಯಿಂದ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ನಮ್ಮ ಪುನಃ ಬರ್ಡೇದೆಲ್ಲ ವೀಡಿಯೋ ಕ್ಲಿಪ್ಸ್ ಹಾಕಿದ್ದೆ. ಐ ಥಿಂಕ್ ನೀವೆಲ್ಲ ನೋಡ್ಕೊಂಬಂದು ಎಂಜಾಯ್ ಮಾಡಿರ್ತೀರ, ಖುಷಿ ಪಟ್ಟಿರ್ತೀರ. ಹಾಗೆ ಅವನಿಗಾಗಿ ಬ್ಲೆಸ್ಸಿಂಗ್ಸ್ ಮಾಡಿ. ಈಗ ಓಕೆ, ಏನು ಊಟ ಮಾಡ್ಕೊಳೋದು ಅಂತ ನೋಡ್ತಾ ಇದ್ವಿ. ನನಗೆ ಅಷ್ಟು ಅನ್ನ ಸಾಂಬಾರು ನನಗೂ ಇಷ್ಟ ಆಗಲ್ಲ, ಅಮ್ಮಂಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇವಾಗ ಒಂದು ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ರೈಸು ಅಂದರೆ ಸಿಂಪಲ್ಲಾಗಿ ಅಮ್ಮ ಏನೋ ಕೆಲಸ ಮಾಡ್ತಾಯಿದ್ರು. ಬೆಳಗ್ಗೆ ಬಂದು ಶಾವಿಗೆ, ಗೋಧಿ ಶಾವಿಗೆ, ಸಂಬ್ರ, ಕಾಯಿ ಹಿಟ್ಟು, ಬೆಲ್ಲದ್ದು ಎಲ್ಲ ಮಾಡಿದ್ವಿ. ಸೊ ಇನ್ನು ನನಗೂ ಅಮ್ಮಂಗೂ ಅಷ್ಟು ಟಿಫನ್ಸ್ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಟಿಫನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಸೊ ಬನ್ನಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ಒಗ್ಗರಣೆಯನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಕಡೆ ಇಲ್ಲಿ ರೈಸು ಕೂಗಿಸ್ಕೊಂಡಿದ್ದೀನಿ ಆಲ್ರೆಡಿ. ಸೊ ರೈಸ್ ಕೂಗಿಸ್ಕೊಂಡಿದ್ದೀನಿ. ಇನ್ನು ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಆನಿಯನ್, ಕಾಯಿ ತೊಗೊಂಡಿದ್ದೀನಿ. ಇಷ್ಟೇ ಗೈಸ್, ಬೇಗ ಮಾಡ್ಕೋಬೋದು ಎಮರ್ಜೆನ್ಸಿಯಾಗಿ. ಫಸ್ಟು ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ, ಬಾಣಲೆ ಹಾಕ್ಕೊಂಡು. ಸೊ 2 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ. ನಮ್ಮನೇಲಿ ಆಲ್ಮೋಸ್ಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. 4-5 ವರ್ಷದಿಂದ ಹೆಲ್ತಿಗೆ ಒಳ್ಳೆಯದು ಅಂತ. ಸಾಸಿವೆ ಹಾಕಿದ್ದೀನಿ. ಸ್ವಲ್ಪ ಹಾಕಿದ್ಮೇಲೆ ಬೇಕಂದ್ರೆ ಬೆಳ್ಳುಳ್ಳಿ ಹಾಕ್ಬೋದು, ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ತೆಗೆದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ತೀನಿ. ಚಿಲ್ಲಿ ಬೆಳ್ಳುಳ್ಳಿ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ 4-5 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅಂದರೆ ಏನಂದರೆ ಕ್ವಿಕ್ಕಾಗಿ ಮಾಡ್ಕೋಬೋದು ಬೇಗ. ಆದಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಆನಿಯನ್ ಹಾಕೋಣ. ಕಟ್ ಮಾಡಿರೋಂಥ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಇಷ್ಟೊಂದೇನು ಬೇಕಾಗಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ನನಗೆ ಒಂಥರ ಜಾಸ್ತಿ ಆನಿಯನ್ ಸಿಕ್ಕಿದ್ರೆ ಇಷ್ಟ, ಹಾಗಾಗಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದೀನಿ. ಸೊ ನಾರ್ಮಲ್ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಇದು ಬೇಗನೆ ಬೇಯಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡಿಕೊಂಡು ಇನ್ನೇನು ನಾನು ಸ್ವಲ್ಪ ಬಂತು ಇನ್ನೇನು ಬೇಯ್ತಾ ಇದೆ ಅನ್ನೋದು 4-5 ಜೀರಿಗೆ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
ಒಂದ್ಸಲ ಆ್ಯಕ್ಚುಲಿ ನಾವು ಬ್ಯಾಚುಲರ್ಸ್ಗೂ ಈಸಿ, ಇನ್ನು ಬೇಗ ಮಾಡ್ಕೋಬೋದು. ಎಮರ್ಜೆನ್ಸಿಗೆ ಏನಾದರೂ ನೈಟ್ ಟೈಮ್ ಲೇಟ್ ಏನಾದರೂ ಔಟ್ಸೈಡ್ ಹೋಗಿ ಬಂದಿರ್ತೀವಿ, ಆ ಟೈಮಲ್ಲಿ ಏನಾದರೂ ಮಾಡ್ಕೊಂಡು ತಿನ್ಬೇಕಂತಂದರೆ ಈಸಿಯಾಗಿ ಒಂದು ಒಗ್ಗರಣೆ ಮಾಡ್ಕೊಂಡು ಅವಾಗ ಸ್ಕಿಪ್ ಮಾಡ್ಬೋದು. ಬರೀ ಮೆಣಸಿನ್ಕಾಯಿ, ಕಡಲೆಬೇಳೆ, ಆಯಿಲು, ಆನಿಯನ್ನು, ಕಾಯಿ ಹಾಕ್ಕೊಂಡು ಅಷ್ಟೇ ಸಿಂಪಲಾಗಿ ಚೆನ್ನಾಗಿರುತ್ತೆ. ಇದಿಷ್ಟು ಏನಿದೆ ಸ್ವಲ್ಪ ಹಸಿ ಕಾಯಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ಮುಂಚೆನೇ ಒಂದು ಕುಕ್ಕರಲ್ಲಿ ರೈಸ್ನ ಹಾಕೋಬೇಕು. ಇಲ್ಲಾಂದರೆ ಮಾರ್ನಿಂಗ್ ಟೈಮ್ ರೈಸ್ ಮಿಕ್ಕಿರುತ್ತೆ, ಅದಕ್ಕಾದರೂ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು. ನೀವು ಒಂದ್ಸಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂದು ಪ್ಲೇಟಲ್ಲಿ ರೈಸ್ ತೊಗೊಂಡಿದ್ದೀನಿ. ಮುಂಚೆ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಲೆಮನ್ ಹಾಕಿ ಚೆನ್ನಾಗಿರುತ್ತೆ. ಹಾಕಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ಮೇಲೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೋದು. ಈಗ ಟೇಸ್ಟ್ ಮಾಡೋಣ ಈ ಥರ ಇದೆ ಅಂತ. ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಊಟ ಮಾಡ್ಕೊಂಡು ಬರ್ತೀನಿ, ಮತ್ತೆ ಸಿಗ್ತೀನಿ. ಇನ್ನು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಸೋಮವಾರ ಆಗಿರೋದ್ರಿಂದ ಸಂತೆ ಇದೆ ನಮ್ಮ ಮುತ್ತುರಗೆರೆಯಲ್ಲಿ. ಸೊ ಹಾಗಾಗಿ ಸಂತೆ ಮಾಡೋಣ ಅಂದರೆ ಸೊಪ್ಪು ಎಲ್ಲ ಫ್ರೆಶಾಗಿ ತರಕಾರಿ ತೊಗೊಬರೋಣ. ಒಂದು ಸ್ವಲ್ಪ ಗ್ರಾಸರೀಸು ಎಲ್ಲ ಖಾಲಿಯಾಗಿತ್ತು. ಸೊ ಇಷ್ಟು ಸೊಪ್ಪು, ತರಕಾರಿ, ಗ್ರಾಸರೀಸು ಎಲ್ಲ ಮನೇಲಿ ಏನೇನು ಖಾಲಿಯಾಗಿತ್ತು ಎಲ್ಲ ಲೀಸ್ಟ್ ಮಾಡಿತ್ತು ಅಮ್ಮ. ಸೊ ಅದಷ್ಟು ಹೋಗಿ ಎಲ್ಲ ತೊಗೊಂಡು ಬಂದೆ. ಇನ್ನು ನಾನು ಊಟ ಮಾಡಿದಾಗಲೇ ಆಲ್ರೆಡಿ ಒಂದು 3 o'clock 3:30 ಆಗಿತ್ತು. ಇನ್ನು ನಾನು ರೆಡಿಯಾಗಿ 4 o'clock ಹೊರಟು ಮನೆಗೆ ಬರೋರಿಗೆ 6:30 ಆಗಿತ್ತು. ಸೊ ಇದನ್ನೆಲ್ಲ ಅರೇಂಜ್ ಮಾಡಿಕೊಂಡೆ. ಕೆರೆಗೆಲ್ಲ ಹೋಗಿ ಬಂದು ಗ್ರಾಸರೀಸ್ ಎಲ್ಲ ತೊಗೊಂಬಂದೆ. ಒಂದು ಸ್ವಲ್ಪ ಖಾಲಿ ಆಗಿತ್ತು. ಇನ್ನು ಸೋಮವಾರ ಇವತ್ತು ಸಂತೆ ಬೇರೆ ಅಲ್ವಾ, ಸೊ ಹಾಗಾಗಿ ಸೊಪ್ಪೆಲ್ಲ ಬೇಕಿತ್ತು, ತೊಗೊಂಬಂದೆ. ನನಗೊಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು, ಎಲ್ಲ ತೊಗೊಂಡು ಮನೆಗೆ ಬಂದೆ. ಈಗ ಒಂದು ಸ್ವಲ್ಪ ಗ್ರಾಸರೀಸ್ ತೋರಿಸಿದ್ನಲ್ಲ, ಅದನ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡ್ಕೊಬಿಡ್ತೀವಿ ಒಂದು ಕಡೆ. ಇನ್ನು ಅಪ್ಪಾಜಿ ಏನೂ ಬಂದಿಲ್ಲ, ಸೊ ಅವ್ರು ಬರೋ ವರ್ಷಕ್ಕೆಲ್ಲ ರೆಡಿ ಮಾಡಿಕೊಂಡು. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಬಿಲ್ಲೇಶ್ ಯೂಟ್ಯೂಬ್ ಚಾನಲ್. ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.